ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಲೋಮಫಲ. ಈ ಹೂವು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಈ ಗಿಡದ ಯೂಸಸ್ ತುಂಬಾನೇ ಇದೆ. ಈ ಹಣ್ಣು ಸುತ್ತ ಕೂದಲು ತರ ಇದೆ ಅಲ್ವಾ, ಅದಕ್ಕೆ ಇದರ ಹೆಸರು ಲೋಮಫಲ ಅನ್ಬಿಟ್ಟು. ಇದರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಪಾಸಿಫ್ಲೋರಾ ಫೈಟೆಡಾ ಅನ್ಬಿಟ್ಟು. ಇದರ ಯೂಸಸ್ ತುಂಬಾನೇ ಇದೆ. ನಿಮ್ಗೆ ಸ್ಟ್ರೆಸ್, ಆನ್ಸೈಟಿ, ನಿದ್ರೆ ಬರ್ತಿಲ್ಲ ಅಂತಂದ್ರೆ 2-3 ಎಲೆಗಳನ್ನ ತಗೊಳ್ಳಿ, ಮತ್ತೆ 2-3 ಬ್ರಾಹ್ಮಿ ಎಲೆಗಳನ್ನ ತಗೊಳ್ಳಿ. ಸೊ ಇವನ್ನ 200 ml ನೀರ್ಗೆ ಹಾಕ್ಬಿಟ್ಟು ಕುದಿಸಿ. ಎಲ್ಲಿವರೆಗೂ? 100 ml ಆಗೋವರೆಗೂ. ಸೊ ಈ ಕಷಾಯವನ್ನ ಸ್ಪೆಷಲಿ ಸಂಜೆ ಅಥವಾ ರಾತ್ರಿ ತಗೊಳ್ಳೋದ್ರಿಂದ ನಿಮ್ಗೆ ನಿದ್ರೆ ಚೆನ್ನಾಗತ್ತೆ, ಆನ್ಸೈಟಿ, ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ನಿಮ್ಗೆ ಏನಾದ್ರೂ ಎದೆಯಲ್ಲಿ ಕಫ ತುಂಬಿಕೊಂಡಿತ್ತು, ಕಫವನ್ನ ರಿಮೂವ್ ಮಾಡಬೇಕು ಅಂತಂದ್ರೆ 2-3 ಎಲೆಗಳನ್ನ ತಗೊಳ್ಳಿ, ಒಂದು 5-6 ತುಳಸಿ ಎಲೆನ ತಗೊಳ್ಳಿ, ಮತ್ತೆ ಅರ್ಧ ಇಂಚಷ್ಟು ಶುಂಠಿನ ತಗೊಳ್ಳಿ. ಇವನ್ನೆಲ್ಲ 200 ml ನೀರ್ ಹಾಕ್ಬಿಟ್ಟು 100 ml ಆಗುವಷ್ಟು ಕುದಿಸಿ. ಈ ಕಷಾಯವನ್ನ ದಿನಕ್ಕೆ 2-3 ಬಾರಿ ತಗೊಳ್ಳೋದ್ರಿಂದ ಎದೆಯಲ್ಲಿರುವಂತಹ ಕಫವನ್ನ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೆ ಏನಾದ್ರೂ ಜಾಯಿಂಟ್ ಪೇನ್ ಇತ್ತು, ತಲೆನೋವಿತ್ತು, ಗಾಯ ಇದ್ರೂ ಕೂಡ ಡೋಂಟ್ ವರಿ, ಇದರ ಎಲೆಯ ಪೇಸ್ಟ್ ಅನ್ನ ನೀವು ಡೈರೆಕ್ಟ್ ಆಗಿ ಹಚ್ಬಹುದು. ತಲೆನೋವು, ಜಾಯಿಂಟ್ ಪೇನ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನ ನಿಮ್ಗೆ ಏನಾದ್ರೂ ಗಾಯ ಇತ್ತು ಅಂತಂದ್ರೆ ಇದರಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಗಾಯವನ್ನ ಬೇಗ ಒಣಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದ್ರ ಯೂಸಸ್ ತುಂಬಾನೇ ಇದೆ. ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.